ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಇವತ್ತು ಕೂಡ ಬಿಡುಗಡೆ ಶುರುವಾಗಿದೆ. ಯಾರಿಗೆಲ್ಲ ಇನ್ನೂ ಬಂದಿಲ್ಲ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಶುರುವಾಗಿದೆ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದರ ಜೊತೆಯಲ್ಲಿ ಗೃಹಲಕ್ಷ್ಮಿ 28ನೇ ಕಂತಿನ ಹಣ ಯಾವತ್ತು ಬಿಡುಗಡೆ ಆಗುತ್ತೆ ಅಂತ ಖಂಡಿತವಾಗ್ಲೂ ಅದು ಕೂಡ ತಿಳಿಸಿಕೊಡ್ತಾ ಇದ್ದೀವಿ. ಈ ಹಿಂದೆಯೇ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ವಿ ನೋಡಿ. ಖಚಿತ ಮಾಹಿತಿ ಕೊಡ್ತಾ ಇದ್ದೀವಿ. ಸರ್ಕಾರದಿಂದ ಗೃಹಲಕ್ಷ್ಮಿಯ 27ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಿಡುಗಡೆ ಶುರುವಾಗಿದೆ ಅಂತ ನೋಡಿ. ನಾವು ತಿಳಿಸಿಕೊಟ್ಟಂಗೆನೆ ಗೃಹಲಕ್ಷ್ಮಿಯರಿಗೆ 27ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಶುರುವಾಯಿತು. ಖಂಡಿತ ಅಲ್ವಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಇವತ್ತಿಗೆ 50% ಅಂದರೆ 50% ಜನರಿಗೆ ಗೃಹಲಕ್ಷ್ಮಿಯ 27ನೇ ಕಂತಿನ ಹಣ 2,000 ರೂಪಾಯಿ ಅಧಿಕೃತವಾಗಿ ಜಮೆ ಆಗಿದೆ ನೋಡಿ. ಯಾರಿಗೆಲ್ಲ ಬಂದಿಲ್ಲ ನಿಮಗೆ ಕೂಡ ಖಂಡಿತವಾಗ್ಲೂ ಇವತ್ತಿನಿಂದಲೇ ಮತ್ತೆ ಜಮೆ ಶುರುವಾಗಿದೆ. ಈಗ ನೋಡಿ, ಕೆಲವರಿಗೆ ಬಂದಿರಲಿಲ್ಲ ನೋಡಿ, ಕೆಲವರಿಗೆ ಬಂದಿಲ್ಲ ಅಂದರೆ ನೋಡಿ ಫೇಕ್ ನ್ಯೂಸ್ ಅಂತ ಅನ್ಕೋತಾರೆ. ಖಂಡಿತವಾಗ್ಲೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಮೊದಲನೇ ಹಂತ, 2ನೇ ಹಂತ, 3ನೇ ಹಂತದಲ್ಲಿ ಬಿಡುಗಡೆ ಆಗಿದ ತಕ್ಷಣವೇ ಎಲ್ಲರ ಖಾತೆಗಳಿಗೂ ಬರಲ್ಲ ಸ್ನೇಹಿತರೆ. ಯಾಕೆಂದರೆ 1,25,00,000 ಫಲಾನುಭವಿಗಳ ಖಾತೆಗೆ ಒಮ್ಮೆಲೆ ಬ್ಯಾಂಕ್ನಿಂದ ಹಾಕಕ್ಕೆ ಆಗಲ್ಲ. ಯಾಕೆಂದರೆ ನೀವು ಇವತ್ತಿನವರೆಗೂ 26ನೇ ಕಂತಿನ ಹಣ ಪಡ್ಕೊಂಡಿರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಖಚಿತ ಮಾಹಿತಿ ಇರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 26ನೇ ಕಂತಿನ ಹಣ ಬಂದಿಲ್ಲ ಅಂದರೆ 27ನೇ ಕಂತಿನ ಹಣದ ಜೊತೆಯಲ್ಲೇ 4,000 ರೂಪಾಯಿ ಬರುತ್ತೆ. ನಿಮಗೆ ಒಂದು ದಿವಸ ಬಿಟ್ಟು ಒಂದು ದಿವಸ ಬಂದೇ ಬರುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಡೌಟ್ ಇಲ್ಲ, ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿಯ ದುಡ್ಡು ಬಿಡುಗಡೆ ಶುರುವಾಗಿದೆ. ಯಾರಿಗೆಲ್ಲ ಇನ್ನೂ ಬಂದಿಲ್ಲ ನಿಮ್ಮ ಜಿಲ್ಲೆ ಹೆಸರು ಸಮೇತ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗೂ ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, 28ನೇ ಕಂತಿನ ಹಣದ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದೆ. ಖಂಡಿತ ಇನ್ನೊಂದು ಸಾರಿ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ನಾಳೆದ ಒಳಗೆ ನಾವು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಇನ್ನೂ 27ನೇ ಕಂತಿನ ಹಣ 2,000 ರೂಪಾಯಿ ಬಂದಿಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಲ್ಲರಿಗಿಂತ ಮುಂಚೆನೇ ನಾವು ನಿಮಗೆ ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ತಿಳಿಸಿಕೊಟ್ಟಿದ್ದೀವಿ.